ಇತ್ತೀಚೆಗೆ ಸಿನಿಮಾದ ನಾಯಕ ನಟರು ವಿಲನ್ಗಳಾಗ್ತಿದ್ದಾರೆ. ಸಿನಿಮಾ ಅರ್ಧಕ್ಕೆ ನಿಂತಿದೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ನಿರ್ದೇಶಕನ ಮೇಲೆ ಫೈರ್ ಮಾಡಿರೋ ಘಟನೆ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ವರದಿಯಾಗಿದೆ. ಸಿನಿಮಾ ಅರ್ಧಕ್ಕೆ ನಿಂತು ಅನ್ನುವಂಥ ಕಾರಣಕ್ಕೆ ಬೆಂಗಳೂರಿನಲ್ಲಿ ಕೊಲೆ ಯತ್ನದ ಕೇಸ್ ಆಗಿದೆ. ಈ ಯತ್ನದ ಹಿನ್ನೆಲೆಯಲ್ಲಿ ನಾಯಕ ತಾಂಡವ್ ರಾಮ್ ಸೆರೆಯಾಗಿದ್ದಾರೆ. ಮುಗಿಲುಪೇಟೆಯನ್ನು ನಿರ್ದೇಶನ ಮಾಡಿದ್ದ ಭರತ್ ಮೇಲೆ ಫೈರಿಂಗ್ ಮಾಡಿರೋದು ಸಿನಿಮಾ ಅರ್ಧಕ್ಕೆ ನಿಂತಿದೆ ಅಂತ. ಡೈರೆಕ್ಟರ್ ಅದೃಷ್ಟ ಚೆನ್ನಾಗಿತ್ತು, ಗುಂಡು ಅವ್ರಿಗೆ ತಗಲೋ ಬದಲು ಗೋಡೆಗೆ ತಗಲ್ತು, ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ಚಂದ್ರ ಲೇಔಟ್ ಪೊಲೀಸರು ತಾಂಡವ್ ರಾಮ್ ಅನ್ನೋ ವ್ಯಕ್ತಿಯನ್ನ ಬಂಧಿಸಿದ್ದಾರೆ, ತನಿಖೆಯನ್ನು ನಡೆಸಿದ್ದಾರೆ. ಈ ತಾಂಡವ್ ರಾಮ್ ಅನ್ನೋರು ಯಾವುದೋ ಸೀರಿಯಲ್ಸ್ಗಳಲ್ಲೆಲ್ಲ ಇದ್ದಾರೆ. ಇತ್ತೀಚೆಗೆ ನಿರ್ದೇಶಕ ಭರತ್ ಜೊತೆಗೆ ಸೇರಿಕೊಂಡು ಒಂದು ಸಿನಿಮಾ ಕೂಡ ಮಾಡ್ತಾ ಇದ್ರು. ನಿನ್ನೆ ಇದೇ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಏನೋ ಮಾತುಕತೆ ಆಗಿತ್ತು, ಗಲಾಟೆ ಆಗಿತ್ತು. ಚಂದ್ರ ಲೇಔಟ್ ಬಳಿ ಆಫೀಸ್ನಲ್ಲಿ ಇಬ್ಬರು ಮಾತುಕತೆ ಮಾಡ್ಕೊಳ್ತಾ ಇದ್ರು. ಆ ಮಾತುಕತೆ ಸ್ವಲ್ಪ ವಿಕೋಪಕ್ಕೆ ಹೋಗಿ ಮಾತಿಗೆ ಮಾತು ಬೆಳೆದು ಜಗಳ ಆಗಿದೆ. ಬಳಿಕ ಭರತ್ ಮೇಲೆ ಫೈರಿಂಗ್ ಮಾಡಲಾಗಿದೆ. ಇವ್ರು ಯಾರು ತಾಂಡವ್ ರಾಮ್ ಅಂತಂದ್ರೆ, ನಿಮಗೆ ಜೋಡಿ ಹಕ್ಕಿ ಅನ್ನೋ ಸೀರಿಯಲ್ ಗೊತ್ತಿದ್ರೆ, ಭೂಮಿಗೆ ಬಂದ ಭಗವಂತ ಅನ್ನುವ ಸೀರಿಯಲ್ ಗೊತ್ತಿದ್ರೆ, ಅದರ ಮುಖಾಂತರ ಗೊತ್ತಿರುವಂಥ ವ್ಯಕ್ತಿ, ಅದರ ಮುಖಾಂತರ ನಟನೆಗಿಳಿದಿರುವಂಥ ವ್ಯಕ್ತಿ. ರಾಜ್ಯದಲ್ಲಿ ಕೆಲವರಿಗೆ ಈತನ ಪರಿಚಯ ಇದೆ. 2 ಧಾರಾವಾಹಿ ನೋಡುವಂಥ ಬಹುತೇಕರಿಗೆ ಈತನ ಪರಿಚಯವಿದೆ. ತಾಂಡವ್ ರಾಮ್ ಇದೀಗ ಫೈರ್ ಮಾಡಿ ಚಂದ್ರ ಲೇಔಟ್ ಪೊಲೀಸರ ಅತಿಥಿಯಾಗಿದ್ದಾನೆ. ಫೈರ್ ಮಾಡಿರುವ ವಿಚಾರ ಏನು ಅಂತಂದರೆ, ನಿರ್ದೇಶಕ ಭರತ್ ಜೊತೆ ಸೇರಿ ಒಂದು ಸಿನಿಮಾ ಮಾಡ್ತಿದ್ರು. ಸಿನಿಮಾ ಅರ್ಧಕ್ಕೆ ನಿಂತಿತ್ತು, ಸಿನಿಮಾ ಕಂಟಿನ್ಯೂ ಆಗ್ತಿರ್ಲಿಲ್ಲ. ಆ ಬಗ್ಗೆ ಡಿಸ್ಕಷನ್ ಆಗ್ತಾ ಇತ್ತು. ಡಿಸ್ಕಷನ್ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಮಾತು ವಿಕೋಪಕ್ಕೆ ಹೋಗಿ ಜಗಳ ಆಗಿ ಫೈರ್ ಮಾಡೋವರೆಗೆ ಹೋಯಿತು. ಕೊಲೆ ಯತ್ನದ ಪ್ರಕರಣ ದಾಖಲಿಸಿ ತಾಂಡವ್ ರಾಮ್ನನ್ನು ಬಂಧಿಸಲಾಗಿದೆ. ತನಿಖೆಯನ್ನು ಪೊಲೀಸರು ಮಾಡ್ತಿದ್ದಾರೆ. ಆದರೆ ಚಿತ್ರರಂಗದಲ್ಲಿ ನಾಯಕ ನಟರಾಗಬೇಕು ಅಂದ್ಕೊಂಡಿರೋರೆಲ್ಲರೂ ಈ ಥರ ಪೊಲೀಸ್ ಸ್ಟೇಷನ್ಗೆ ಅಲಿತಾ ಇದ್ರೆ ಅವ್ರ ನಾಯಕರ ಅಥವಾ ವಿಲನ್ನ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಹುಟ್ಕೊಳ್ಳುತ್ತೆ. ಮತ್ತೊಂದು ಸಿನಿಮಾ ನಿಂತಿದೆ ಅನ್ನೋ ಕಾರಣಕ್ಕೆ ಫೈರ್ ಮಾಡೋ ಹಂತಕ್ಕೆ ಮನಸ್ಥಿತಿಗಳು ಬೆಳೆದಿದೆ ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಏನು ನಡೀತಾ ಇದೆ ಅನ್ನೋದು ಸದ್ಯಕ್ಕೆ ನಾವು ನೀವು ಕೇಳ್ಕೊಳ್ಳೇಬೇಕಾಗಿರೋ ಪ್ರಶ್ನೆ. ವೆಂಕಟೇಶ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೆಂಕಟೇಶ್, ನಾನು ಆಗಲೇ ಹೇಳ್ತಾ ಇದ್ದೆ, ಇವರೆಲ್ಲ ಹೀರೋಗಳ ಅಥವಾ ವಿಲನ್ಗಳ ಅನ್ನೋ ಪ್ರಶ್ನೆ ಮತ್ತು ಕನ್ನಡ ಚಿತ್ರರಂಗ ಎಲ್ಲವರೆಗೂ ಹೋಯಿತು. ಸಿನಿಮಾ ನಿಂತಿದೆ ಅನ್ನೋ ಕಾರಣಕ್ಕೆ ಫೈರ್ ಮಾಡಿಕೊಂಡು, ಸಿನಿಮಾ ನಿಂತಿದೆ ಅನ್ನೋ ಕಾರಣಕ್ಕೆ ಒಬ್ಬರನ್ನ ಕೊಲೆ ಮಾಡುವವರೆಗೆ ಹೋಗ್ತಾ ಇದ್ದಾರೆ ಅಂತಂದರೆ ಎಲ್ಲಿ ಹೋಗ್ತಾ ಇದೆ ನಮ್ಮ ಚಂದನವನ ಅಂತ? ಪ್ರಣತ್, ಏನಂತ ಹೇಳಿದ್ರೆ ಮುಗಿಲ್ಪೇಟೆ ಸಿನಿಮಾ ನಿರ್ದೇಶನ ಮಾಡಿದಂತಹ ಭರತ್ ಎನ್ನುವ ನಿರ್ದೇಶಕನ ಮೇಲೆ ಯುವ ನಾಯಕ ನಟ ತಾಂಡವ್ ರಾಮ್ ಅನ್ನುವಂಥವರು ಫೈರ್ ಮಾಡಿರುವಂಥದ್ದು. ತಾಂಡವ್ ರಾಮ್ ಮತ್ತು ಭರತ್ ಇಬ್ಬರು ಕೂಡ ಒಂದು ಸಿನಿಮಾವನ್ನು ಮಾಡ್ತಾ ಇರ್ತಾರೆ. ಸೊ ಕಳೆದ 2 ವರ್ಷಗಳಿಂದ ಕೂಡ ಈ ಸಿನಿಮಾ ಶೂಟಿಂಗ್ ಆಗಿರುತ್ತೆ. ಒಂದು ವರ್ಷದಿಂದ ಕೂಡ ಈ ಸಿನಿಮಾ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿರಲ್ಲ, ಅರ್ಧಕ್ಕೆ ನಿಂತಿರುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಚಂದ್ರ ಲೇಔಟ್ನ ಆಫೀಸ್ ಬಳಿ ತಾಂಡವ್ ರಾಮ್ ಮತ್ತು ಭರತ್ ಇಬ್ಬರು ಕೂಡ ನಿನ್ನೆ ಸಂಜೆ ಮಾತುಕತೆ ಆಡೋದಕ್ಕೆ ಕೂಡ ಬಂದಿರ್ತಾರೆ. ಹೀಗೆ ಮಾತು ಆಡ್ತಾ ಇರಬೇಕಂತ ಸಂದರ್ಭದಲ್ಲಿ ಇಬ್ಬರ ನಡುವೆ ಒಂದು ಮಾತು ಬೆಳೆದು ತಾರಕಕ್ಕೆ ಹೇಳಿರುತ್ತೆ. ಆ ಸಂದರ್ಭದಲ್ಲಿ ಈ ತಾಂಡವ್ ರಾಮ್ನ ಮೇಲೆ ಕೂಡ ಒಂದು ಫೈರ್ ಆಗಿರುತ್ತೆ. ಅಂದರೆ ಆತ ಗನ್ನನ್ನು ತೆಗೆದು ಫೈರ್ ಏನು ಮಾಡ್ತಾನೆ ಅಂದರೆ ಆತ ಬೇಕಂತ ಮಾಡಿರೋದಿಲ್ಲ ಅಂತ ಹೇಳ್ತಾರೆ. ಆದರೆ ಆತ ಗನ್ನನ್ನು ತೆಗೆದು ಒಂದು ರೂಫ್ಗೆ ಫೈರ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆತನಿಗೂ ಕೂಡ ಹೆದರಿಕೆ ಆಗುತ್ತೆ. ಆ ಸಂದರ್ಭ ಇದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂದ್ರ ಲೇಔಟ್ರಿಗೂ ಕೂಡ ಒಂದು ದೂರನ್ನು ಕೊಟ್ಟಿರುವಂಥದ್ದು. ದೂರನ್ನು ಆಧರಿಸಿ ಈಗ ತಾಂಡವ್ ರಾಮನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಆಮ್ಸ್ ಆಕ್ಟ್ ನಡಿಯಲ್ಲಿ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಚಂದ್ರ ಲೇಔಟ್ ಪೊಲೀಸರು ಮುಂದಿರಿಸಿರುವಂಥದ್ದು. ಅಂದರೆ ಈ ಸಣ್ಣ ಪುಟ್ಟ ವಿಚಾರಕ್ಕೆ ಈ ರೀತಿಯಾದಂತಹ ಒಂದು ಘಟನೆಗಳಾಗ್ತಾ ಇರುವಂಥದ್ದು ಸ್ಯಾಂಡಲ್ವುಡ್ಗೆ ಒಂದು ರೀತಿಯಾದಂಥ ಕಳಂಕ ಅಂತಾನೆ ಹೇಳ್ಬೋದು. ಪ್ರಣತ್, ಕ್ಯೂ ವೆಂಕಟೇಶ್ ಮಾಹಿತಿಗೆ. ಸೊ ತಾಂಡವ್ ರಾಮ್ ಅನ್ನುವಂಥ ನಟ ಜೋಡಿ ಹಕ್ಕಿ ಅನ್ನೋ ಧಾರಾವಾಹಿ ಮುಖಾಂತರ ಚಿರಪರಿಚಿತ, ಬಹುತೇಕರು ಗೊತ್ತು ಮತ್ತು ಭಾಳ ಫೇಮಸ್ ಸೀರಿಯಲ್ ಕೂಡ ಹೌದು. ಅದ್ರ ಜೊತೆಗೆ ಮತ್ತೊಂದು ಭೂಮಿಗೆ ಬಂದ ಭಗವಂತ ಅಂತ ಇತ್ತೀಚೆಗೆ ಸ್ಟಾರ್ಟ್ ಆಗಿರೋ ಮತ್ತೊಂದು ಸೀರಿಯಲ್, 2 ಸೀರಿಯಲ್ ಮುಖಾಂತರವಾಗಿ ಎಲ್ಲರಿಗೂ ಗೊತ್ತಿರುವಂಥ ತಾಂಡವ್ ರಾಮ್ ಹೀಗೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಫೈರಿಂಗ್ ವಿಚಾರದಲ್ಲಿ ಬೇರೆ ಬೇರೆ ಪ್ರಶ್ನೆಗಳಿದೆ. ಅದೇನೋ ಬೇಕು ಅಂತ ಮಾಡಿದ್ದಲ್ಲ, ಬೇಡ ಅಂತ ಮಾಡಿದ್ದಲ್ಲ, ಎಲ್ಲ ಪ್ರಶ್ನೆಗಳು ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಆ ನಡುವೆ ತಾಂಡವ್ ರಾಮ್ನನ್ನ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಈಗ ಬಂಧಿಸಲಾಗಿದೆ. ಕಮಿಷನರ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ನಿನ್ನೆ ಆಗಿರ್ತಕ್ಕಂಥ ಘಟನೆ, ಅದರಲ್ಲಿ ಈಗಾಗಲೇ ಆರೋಪಿ ಏನಿದ್ದಾನೆ ಆತನನ್ನು ಬಂಧಿಸಲಾಗಿದೆ ಮತ್ತು ಈ ಕೃತ್ಯಕ್ಕೆ ಬಳಸಿರ್ತಕ್ಕಂಥ ಒಂದು ಲೈಸೆನ್ಸ್ಡ್ ವೆಪನ್ DBBL ಗನ್ ಏನಿದೆ ಅದನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ. ಅದು ಈಗ ನೀವೇ ಹೇಳಿದ ಹಾಗೆ ಈ ಸಿನಿಮಾ ಪ್ರೊಡಕ್ಷನ್ಲಿ ಆಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತೇಳಿ ಪ್ರಾರಂಭಿಕ ಇದರಲ್ಲಿ ಗೊತ್ತಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಇಂಟೆನ್ಷನಲ್ ಅಂತಲೇ ಗೊತ್ತಾಗಿದೆ. ಏರ್ ಫೈರ್ ಮಾಡಿರ್ತಕ್ಕಂಥದ್ದು, ಬಟ್ ಇಂಟೆನ್ಷನಲ್ ಅಂತಲೇ ಗೊತ್ತಾಗಿದೆ.